ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ವಿನಯ್ ಅಂತ. ಇವತ್ತು ನೀವು ಕಾಮೆಂಟ್ ಅಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ನಾವು ಇವತ್ತು ಆನ್ಸರ್ ಮಾಡ್ತೀವಿ. ಅದಕ್ಕೋಗಿಂತ ಮುಂಚೆ ಜಿಯೋದವರು ಈ ಒಂದು ಆಫರ್ ಅನ್ನ ಬಿಟ್ಟಿದ್ದಾರೆ. ಏನು ಅಂದ್ರೆ ಈ ಒಂದು ಸಮ್ಮರ್ ಸ್ಪೆಷಲ್ ಆಫರ್ ಅಂತ. ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀಯ. 3 ತಿಂಗಳು ಆಲ್ಮೋಸ್ಟ್ 1 year ಆಯ್ತು. ಮೋಸ್ಟ್ಲಿ ಆಗಸ್ಟ್ ಇಂದ ಅನ್ಕೋತೀನಿ. ಹೋದ ವರ್ಷ 2016 ಆಗಸ್ಟ್ ಇಂದ ಈ ನೆಕ್ಸ್ಟ್ ಆಗಸ್ಟ್ ತನಕ ನಮ್ಗೆ ಹತ್ರ 1 ವರ್ಷ ಜಿಯೋದವರು ಫ್ರೀ ಇಂಟರ್ನೆಟ್ ಅನ್ನ ಕೊಡೋ ತರ ಆಗ್ತಿದೆ. ಅದಕ್ಕೆ ಬಟ್ ನೀವು ರೀಚಾರ್ಜ್ ಮಾಡ್ಕೋತಿದ್ದೀರಾ ಅಷ್ಟೇ. ಈ ಒಂದು 3-4 ತಿಂಗಳು ಒಂದು ಆಫರ್ ಸಿಗೋದಕ್ಕೆ ಫಸ್ಟ್ ಪ್ರೈಮ್ ಕಸ್ಟಮರ್ ಆಗ್ಬೇಕಾಗುತ್ತೆ. 99 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ನಂತರ 303 ರೂಪಾಯಿಗಿಂತ ಹೆಚ್ಚು ರೀಚಾರ್ಜ್ ಅನ್ನ ಮಾಡಿಸಿದ್ರೆ ನೀವು ಪ್ರೈಮ್ ಕಸ್ಟಮರ್ ಆಗಿ ನಿಮ್ಗೆ 1 ವರ್ಷ ಸಿಗೋಂಗಾಗುತ್ತೆ. ಏನ್ ಅನ್ಸುತ್ತೆ ನಂಗೆ ಇದಕ್ಕೆ? ಪಾಪ ವೊಡಾಫೋನ್, ಏರ್ಟೆಲ್ ಮತ್ತೆ ಐಡಿಯಾ ಕಂಪ್ನಿಗಳು ತುಂಬಾ ಖುಷಿಯಾಗಿದ್ರು ಅನ್ಸುತ್ತೆ. ಕಡೆಗೂನು ಜಿಯೋದವರು ಫ್ರೀ ಆಫರ್ ಬಿಟ್ಬಿಡ್ತಾರೆ, ನೆಕ್ಸ್ಟ್ ನಾವ್ ಹೆಂಗಾರು ಮಾಡಿ ನಮ್ ಕಡೆ ಒಳ್ಳೆ ದುಡ್ಡು ಮಾಡ್ಕೋಬಹುದು. ಬಟ್ ಮತ್ತೆ ಮುಖೇಶ್ ಅಂಬಾನಿ ಶಾಕ್ ಕೊಟ್ಟಿದ್ದಾರೆ. ಬಟ್ ಆಸ್ ಕನ್ಸ್ಯೂಮರ್ಸ್ ನಮ್ಗೆ ಗ್ರೇಟ್ ನ್ಯೂಸ್ ಅಷ್ಟೇ. ಹೌದು. ಈಗ ಪ್ರಶ್ನೆಗಳಿಗೆ ಹೋಗ್ತೀನಿ ನಾನು. ಅಭಿ ಗೌಡ ಅನ್ನೋರು ಏನ್ ಕೇಳಿದ್ದಾರೆ ಅಂದ್ರೆ, ನಾನು ಪ್ರೈಮ್ ಕಸ್ಟಮರ್ ಆಗಿದ್ದೀನಿ, ನಂತರ 303 ರೂಪಾಯಿ ಬದಲು 499 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಬೋದಾ? ಮಾಡಿಸ್ಕೊಂಡ್ರು ನಮ್ಗೆ 3 ತಿಂಗಳು ಆಫರ್ ಸಿಗುತ್ತಾ ನಮ್ಗೆ ಅಂತ ಅವರು ಕೇಳಿದ್ದಾರೆ. ಸಿಗುತ್ತೆ, ಖಂಡಿತ. ನಾನು ಆಗ್ಲೇ ಹೇಳೋದೇ ರೀತಿ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 303 ಅಥವಾ ಅದಕ್ಕಿಂತ ಹೆಚ್ಚು ನೀವು ಎಷ್ಟೇ ರೂಪಾಯಿದು ಪ್ಯಾಕ್ ರೀಚಾರ್ಜ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಗೆ ಆಫರ್ ಸಿಗುತ್ತೆ. ಬಟ್ ನೀವು 499 ರೂಪೀಸ್ ಮಾಡಿಸಿದೀರಾ ಅಂದ್ರೆ ನಿಮ್ಗೆ ದಿನಕ್ಕೆ 2 GB ಸಿಗುತ್ತೆ, ಆಸ್ ಸಪೋಸ್ ಟು 1 GB ಪರ್ ಡೇ 303 ರೂಪಾಯಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನಾನು. ಗುರುಪ್ರಸಾದ್ ಕೊಪ್ಪಲ್ ಅವ್ರು ಏನ್ ಕೇಳಿದ್ರೆ ಅಂದ್ರೆ, ಸರ್ ನಂದು MI ಅಂದ್ರೆ ರೆಡ್ಮಿ ನೋಟ್ 3 ಅಂತ ಇದೆ ಅನ್ಸುತ್ತೆ ಅವ್ರದ್ದು. 3 GB ರ್ಯಾಮು, 32 GB ಇಂಟರ್ನಲ್ ಮೆಮೊರಿ. ಮುಂಚೆ ನಾನು 5.1 ಆಂಡ್ರಾಯ್ಡ್ 5.1 ಅಲ್ಲಿ ಇದ್ರೆ ನಾನು, ನಂತರ ಅಪ್ಡೇಟ್ ಮಾಡ್ಕೊಂಡೆ 8.1.6ಗೆ. ಅದಾದ ನಂತರ ನನಗೆ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಿಲ್ಲ. ಸ್ಕ್ರೀನ್ ಲಾಕ್ ಆದ್ಮೇಲೆ ನಾವು ಒಂದೊಂದ್ಸಲ ಅದು ಓಪನ್ ಆಗಲ್ಲ, ಲಾಕ್ ಅದು ಫಿಂಗರ್ ಪ್ರಿಂಟ್ ಇದು ಮಾಡಿದ್ರೆ ಅಂತ ಹೇಳ್ತಿದ್ರೆ. ಇದಕ್ಕೆ ನೀನು ಆ ಮೊಬೈಲ್ ಯೂಸ್ ಮಾಡ್ತಿರೋದ್ರಿಂದ ನಿನಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತಿರುತ್ತೆ. ಗೊತ್ತಿರತ್ತೆ. ಇವ್ರು ಹೇಳ್ತಾ ಇರೋ ಪ್ರಕಾರ ಆಂಡ್ರಾಯ್ಡ್ 5.1 ಇಂದ 6.0ಗೆ ಅಪ್ಡೇಟ್ ಮಾಡಿದೀನಿ. ಅಂದ್ರೆ ಲಾಲಿಪಾಪ್ ಇಂದ ಮಾರ್ಚ್ ಮೆಲ್ಲೋಗೆ ಅಪ್ಡೇಟ್ ಮಾಡಿರೋವಾಗಿಂದ ನನ್ನ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ಹಾಗಾಗೋ ಚಾನ್ಸಸ್ಗಳಿಲ್ಲ. ಯಾವ ಕಾರಣಕ್ಕೆ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ದಲೇ ಇರಬಹುದು ಅಂದ್ರೆ, ಒಂದು, ನೀವು ಸ್ವೆಟ್ ಅಥವಾ ನೀರಾಗಿದ್ರೆ ನಿಮ್ಮ ಬೆರಳುಗಳು ನಿಮ್ಮ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಯಾವುದೇ ಕಾರಣಕ್ಕೂ ರೆಕಗ್ನೈಸ್ ಮಾಡಲ್ಲ. ಸೊ ಇನ್ನೊಂದು, ನಾನು ಇನಿಷಿಯಲಿ ಏನ್ ಫೇಸ್ ಮಾಡ್ತಾ ಇದ್ದೆ ರೆಡ್ಮಿ ನೋಟ್ 3 ಕೇಸ್ ನಲ್ಲಿ ಅಂದ್ರೆ, ಒಂದು, ನೀವು ಕೇಸ್ ಹಾಕಿಲ್ಲ ಅಂತ ಅನ್ಕೊಳ್ಳಿ, ನೀವು ಜೇಬ್ನಲ್ಲಿ ಇಟ್ಕೊಂಡಿರ್ತೀರಾ, ನೀವು ಜೇಬಿಂದ ಬಟ್ಟೆ ತಾಗ್ಬಿಟ್ಟು ಏನಾಗಿರುತ್ತೆ, ಅದು ಫಿಂಗರ್ ಪ್ರಿಂಟ್ ಅಂತ ರೆಕಗ್ನೈಸ್ ಆಗಿ ವೈಬ್ರೇಟ್ ಆಗ್ತಾ ಇರುತ್ತೆ, ಎರರ್ ಬರುತ್ತೆ ಒಂದು. ಸೊ ಮೇ ಬಿ ಆ ಕೇಸ್ ಆಗ್ತಿರ್ಬಹುದು ಇಲ್ಲಿ. ಸೊ ಒಂದ್ಸಲಿ ಚೆಕ್ ಮಾಡಿ ಒಂದು ಕೇಸ್ ಉಪಯೋಗಿಸೋದು ಉತ್ತಮ. ಏನು ಗಂಗಾತ ಅಂದ್ರೆ, ನೀವು ಜೇಬ್ ಇಟ್ಕೊಂಡಿರ್ತೀರಲ್ವಾ, ಆ ಬಟ್ಟೆ ಹೆಚ್ಚಾಗ್ಬಿಟ್ಟು ವೈಬ್ರೇಟ್ ಆಗ್ತಿರುತ್ತಲ್ವಾ, ಆಗ ಫಿಂಗರ್ ಸೆನ್ಸ್ ಆಗಿರುತ್ತೆ. ನೀವು ನೋಡ್ಬೋದು, ಮಿಸ್ ಆಗ್ಬಿಟ್ಟು ನೀವು ತಪ್ಪಾಗಿ ಫಿಂಗರ್ ಸೆನ್ಸ್ 2-3 ಸಲ ಸೆಟ್ ಮಾಡಿ ಲಾಕ್ ಅನ್ಲಾಕ್ ಆಗಲ್ಲ. ಅದು ನೀವು ಇದರಿಂದ ಏನು ಪ್ಯಾಟರ್ನ್ ಇಂದಲೇ ತೆಗಿಬೇಕಾಗತ್ತೆ. ಆ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಅಂತ ನಮಗ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ನಾನು ವಿನಯ್ HK ಅವ್ರು ಏನ್ ಕೇಳಿದ್ರೆ ಅಂದ್ರೆ, ಹೌ ಟು ಕನೆಕ್ಟ್ OTG ಕೇಬಲ್ ಫಾರ್ ದ ಫೋನ್. ಸಿಂಪಲ್, ನಿಮ್ಮ ಮೊಬೈಲ್ಗೆ OTG ಸಪೋರ್ಟ್ ಇರುವಂತ ಪ್ರೋಸೆಸರ್ ಇರಬೇಕು. ನಿಮ್ ಪ್ರಕಾರ ಯಾವ್ದಾದ್ರು ಪ್ರೋಸೆಸರ್ OTG ಸಪೋರ್ಟ್ ಆಗುತ್ತೆ? ಈಗ ಬರ್ತಾ ಇರೋ ಸ್ನ್ಯಾಪ್ ಡ್ರ್ಯಾಗನ್ ಎಲ್ಲಾ ಪ್ರೋಸೆಸ್ 400 ಸೀರೀಸ್ ಅಥವಾ 600 ಸೀರೀಸ್ ಎಲ್ಲಾ ಪ್ರೋಸೆಸ್ ಈಗ ನಾವ್ ನೋಡಿರೋ ಪ್ರಕಾರ ಒಂದ್ ವರ್ಷದ ಹಿಂದೆ ಆದ್ರೆ ಅದೊಂದು ಫ್ಯಾಕ್ಟರ್ ಆಗೋದು ನಿಮ್ಗೆ ನೋಡ್ಬಿಟ್ಟು ತಗೊಳ್ಬೇಕು ಅನ್ನೋದು. ಈಗ ಬರ್ತಾ ಇರೋ ಎಲ್ಲಾ ಸ್ನ್ಯಾಪ್ ಡ್ರ್ಯಾಗನ್ ಫೋನ್ಸ್, ಎಸ್ಪೆಷಲಿ ಮೀಡಿಯಾಟೆಕ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸ್ನ್ಯಾಪ್ ಡ್ರ್ಯಾಗನ್ ಈಗ ಬರ್ತಾ ಇರೋ 410 ಆಗ್ಲಿ, ಸ್ನ್ಯಾಪ್ಡ್ರ್ಯಾಗನ್ 625 ಆಗ್ಲಿ, 650 ಆಗ್ಲಿ, ಎಲ್ಲಾ ಫೋನ್ಸ್ ಬೈ ಡಿಫಾಲ್ಟ್ ನಿಮ್ಗೆ OTG ಸಪೋರ್ಟ್ ಇರುತ್ತೆ. ಸೊ ನೀವು ಒಂದು OTG ಕೇಬಲ್ ತಗೊಂಡ್ರೆ ಕಡಿಮೆಗೆ ಸಿಗುತ್ತೆ. ಒಂದು ಒಳ್ಳೆ OTG ಕೇಬಲ್ ತಗೊಳ್ಳಿ, ಕನೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಅಷ್ಟೇ. ನೆಕ್ಸ್ಟ್ ಪ್ರತೀಕ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಅಲ್ಲೊಬ್ರು ಎಸ್ಟರ್ಡೇ ರೀಚಾರ್ಜ್ 19 ಅಂದ್ರೆ 99 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅವರು ಪ್ರೈಮ್ ಕಸ್ಟಮರ್ ಆಗಿದ್ದಾರೆ. 99 ರೀಚಾರ್ಜ್ ಮಾಡಿಸಿ ನಂತರ 149 ರೂಪಾಯಿಂದ ರೀಚಾರ್ಜ್ ಅನ್ನು ಅವರು ಮಾಡ್ಕೊಂಡಿದಾರಂತ. ಹಾಗಾದ್ರೆ ನಿಮ್ಗೆ ಪ್ರೈಮ್ ಕಸ್ಟಮರ್ ಅಂದ್ರೆ ನನ್ಗೆ ಈ ಒಂದು ಆಫರ್ ಸಿಗುತ್ತಾ ಅಂತ ಇದು ಇವರೊಬ್ರು ಕೇಳ್ತಾ ಇರೋ ಪ್ರಶ್ನೆ ಅಲ್ಲ. ನಾನು ತುಂಬಾ ಜನ ಅಥವಾ ಫೇಸ್ಬುಕ್ ನಲ್ಲಿ ನೋಡಿದೀವಿ. ತುಂಬಾ ಜನ ನಾವು ಆಲ್ರೆಡಿ ಈಗ 99 ರೂಪಾಯಿ ಪ್ರೈಮ್ ಕಸ್ಟಮರ್ ಆಗಿ 149 ರೂಪೀಸ್ ಆಗೋಗಿ ರೀಚಾರ್ಜ್ ಮಾಡಿದ್ರೆ ಏನಾಗುತ್ತೆ, 303 ರೂಪಾಯಿ ರೀಚಾರ್ಜ್ ಮಾಡ್ಸ್ಕೊಂಡ್ಬೇಕಾ ಈ ಒಂದು ಆಫರ್ ಅನ್ನ ಬೇಕು ಅಂದ್ರೆ, ಅದರಿಂದ ನಾವ್ ಏನ್ ಮಾಡ್ಬೇಕು ಅಂತ ಅವರು ಕೇಳ್ತಾ ಇದಾರೆ. ನಮ್ಮ ಪ್ರಕಾರ ನೀವು 303 ರೂಪಾಯಿ ರೀಚಾರ್ಜ್ ಮತ್ತೆ ಮಾಡಿಸ್ಕೊಬೇಕು ಅಂತ ನಮಗೆ ಅನ್ಸುತ್ತೆ. ಇಲ್ಲಾಂದ್ರೆ ಆಫರ್ ಅವ್ರು ಹೇಳೋ ಪ್ರಕಾರ 149
ನಿಮ್ಗೆ ಆಫರ್ ಸಿಗಲ್ಲ. ಅದರಿಂದ ನಮ್ಮ ಪ್ರಕಾರ ಅದು ನೀವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರು ಒಂಥರ ಒಳ್ಳೇದೆ. 303 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಬೇಕು ಮತ್ತೆ ನೀವು ಅಂತ ನಮಗೆ ಅನ್ಸುತ್ತೆ, ಪರ್ಸನಲಿ ನಮ್ಗೆ ಅನ್ಸುತ್ತೆ. ಇಲ್ಲ, ಅದು ಹಾಗೇನೆ ಇರುತ್ತೆ. ಯಾಕೆಂದ್ರೆ ಈಗ 149 ಮಾಡಿಸಿರ್ತೀರಾ, ಓಕೆ ನೋ ಪ್ರಾಬ್ಲಮ್, ಅಗೇನ್ 303 ರೂಪಾಯಿ ರೀಚಾರ್ಜ್ ಮಾಡಿಸಿ. ಈಗ 149 ರುಪೀಸ್ ಹಾಳಾಗೋಯ್ತು, ಆ ರೀಚಾರ್ಜ್ ದುಡ್ಡು ಹೋಯ್ತು ಅಂತ ಏನಿಲ್ಲ. ಈಗ 303 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮ್ಗೆ ಈ ಜೂನ್, ಮಾರ್ಚ್, ಏಪ್ರಿಲ್ ಅಲ್ವಾ ಇದು? ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳು ನಿಮ್ಗೆ ಟೋಟಲ್ ಫ್ರೀ ಸಿಕ್ಕಾಗುತ್ತೆ. ಸೊ ಅದನ್ನ ನೆಕ್ಸ್ಟ್ ಮಂತ್ 4ನೇ ತಿಂಗಳಿಗೆ ನಿಮ್ಗೆ ಅಂದ್ರೆ ಜುಲೈಗೆ ನಿಮ್ಗೆ ಈ ಒಂದು ಆಫರ್ ಇದೆಯಲ್ಲ, ನೀವು 149 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಾ, ಅದು ಜುಲೈ ತಿಂಗಳಿಗೆ ನಿಮ್ಗೆ ಅಪ್ಲೈ ಆಗುತ್ತೆ. ಹೌದು, ಬಟ್ ನೀವು ಮತ್ತೆ ಫ್ರೀ ಆಫರ್ ಪಡೆಯೋದಕ್ಕೆ 303 ಅಥವಾ ಹೆಚ್ಚು ಬೆಲೆಯ ರೀಚಾರ್ಜ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ನಾನು ಈಶ್ವರ್ ಅಂತ ಅವರು ಏನ್ ಕೇಳ್ತಿದ್ದಾರೆ ಅಂದ್ರೆ ಸ್ಪೀಕ್ ಟು ಕನ್ನಡ ಟೆಕ್ಸ್ಟ್. ಈಗ ನಾವು ಸ್ಪೀಕ್ ಟು ಇಂಗ್ಲಿಷ್ ಟೆಕ್ಸ್ಟ್ ಗೊತ್ತು ನಮ್ಗೆ, ಮಾತಾಡಿದ್ರೆ ಕನ್ನಡದಲ್ಲಿ ಟೈಪ್ ಆಗೋ ತರ ಸಾಫ್ಟ್ವೇರ್ ಇದೆಯಾ ಅಂತ ಕೇಳಿದ್ರೆ. ಇಂಗ್ಲಿಷ್ ಅಲ್ಲಿ ತುಂಬಾ ಇದೆ, ಬಟ್ ಕನ್ನಡದಲ್ಲಿ ಬರ್ಬೋದು ನಮ್ಮ ಮುಂದೆ. ಸದ್ಯಕ್ಕೆ ಬರುತ್ತೆ. ಅದು ಬಿಲ್ಡ್ ಮಾಡೋದಕ್ಕೆ ನಾವ್ ಅನ್ಕೊಂಡ್ರಂಗೆ ಗೂಗಲ್ ಅವ್ರೊಬ್ರಿಗೆ ಬಿಟ್ರೆ ಇನ್ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ಕೋತೀವಿ. ಮಾಡ್ಬೋದು, ತುಂಬಾ ಕಷ್ಟ. ಬಟ್ ಸ್ವಲ್ಪ ಇಂಗ್ಲಿಷ್ ಅಷ್ಟು ಸುಲಭ ಅಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಅದನ್ನ ಹಂಗೆ ನೀವು ರಿಪ್ರೊಡ್ಯೂಸ್ ಒಂದು AI ಮೂಲಕ ಅಥವಾ ಒಂದು ವಾಯ್ಸ್ ಮೂಲಕ ರಿಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ. ಸೊ ಟೈಮ್ ನೆಕ್ಸ್ಟ್ ಬರುತ್ತೆ 100% ಬರುತ್ತೆ. ಸದ್ಯಕ್ಕಂತೂ ಇಲ್ಲ. ಸ್ಪೀಕ್ ಟು ಟೆಕ್ಸ್ಟ್ ಅಂದ್ರೆ ನೀವು ಮಾತಾಡಿದ್ದು, ನಾವು ಏನ್ ಮಾತಾಡ್ತೀವಿ ಆಟೋಮೆಟಿಕ್ ಆಗಿ ರೆಕಾರ್ಡ್ ಮಾಡ್ಕೊಂಡು ಟೈಪ್ ಮಾಡ್ಕೊಂಡು ಹೋಗುತ್ತೆ. ಅದನ್ನೇ ಆ ಒಂದು ಸಾಫ್ಟ್ವೇರ್ ಬಗ್ಗೆ ಅವ್ರು ಕೇಳ್ತಿದ್ದಾರೆ. ಸದ್ಯಕ್ಕಂತೂ ಇಲ್ಲ. ಓಕೆ, ನೆಕ್ಸ್ಟ್ ನಾನು ಕೇಳೋದಾದ್ರೆ ರೂಪಾ ಗುರುರಾಜ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಸರ್ ಪವರ್ ಡೈರೆಕ್ಟರ್, ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ವಿಂಡೋಸ್ XP ಲಭ್ಯ ಇದೆಯಾ? ಹೌದು, ಖಂಡಿತ ಲಭ್ಯ ಇದೆ. ನೀವು ಅದನ್ನ ವಿಂಡೋಸ್ XP ಕೂಡ ಹಾಕೊಬಹುದು, ಏನೋ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಪವರ್ ಡೈರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೀರಾ. ನಾನು ಫಸ್ಟ್ ಕೇಳಿದೀನಿ, ನೀವು ದಯವಿಟ್ಟು ಯಾಕೆ ವಿಂಡೋಸ್ XP ಯೂಸ್ ಮಾಡ್ತಾ ಇದ್ದೀರಾ? ವಿಂಡೋಸ್ XP ತುಂಬಾ ಹಳೆ OS ಆಗಿದೆ. ಮೈಕ್ರೋಸಾಫ್ಟ್ ಅವರು ಆಲ್ರೆಡಿ ಅದಕ್ಕೆ ಸಪೋರ್ಟ್ ನಿಲ್ಲಿಸ್ಬಿಟ್ಟಿದ್ದಾರೆ. ದಯವಿಟ್ಟು ಇಫ್ ಪಾಸಿಬಲ್ ನೀವು ವಿಂಡೋಸ್ 7, 8 ಅಥವಾ 10 ಯಾವ್ದು ಈ 3 ವರ್ಷನಲ್ಲಿ ಯಾವುದೇ ಒಂದು ವರ್ಷನ್ ಇದ್ರೂ ನಮ್ಮ ಅನಿಸಿಕೆ ಏನಂದ್ರೆ ಫಸ್ಟ್ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ತುಂಬಾ ಸೆಕ್ಯೂರಿಟಿ ವೈಸ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿಂಡೋಸ್ 7 ಆಕ್ಚುಲಿ ಓಲ್ಡ್ ಆಗಿ ಹೋಯ್ತು. ಆಕ್ಚುಲಿ ವಿಂಡೋಸ್ 8 ಬಂದ್ಬಿಟ್ಟು 10 ಅಲ್ಲಿ ಇದೀವಿ ಆಲ್ರೆಡಿ ನಾವು. ಅಟ್ಲೀಸ್ಟ್ ನೀವು ವಿಂಡೋಸ್ 10 ನಿಮ್ಗೆ ಸಿಗುತ್ತೆ ಆರಾಮಾಗಿ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಂದ್ರೆ ಅವರಿಗೆ ಕಾನ್ಫಿಗರೇಷನ್ ಬೇಕಲ್ವಾ, ಅಟ್ಲೀಸ್ಟ್ ಈಗ 2 GB RAM ಇದೆ. ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿದೆ? 2 GB ಬೇಕು ತಾನೆ RAM. 32 ಬಿಟ್ ಬಟ್ ಓಕೆ ಬಿಡಿ, ನೀವು ವಿಂಡೋಸ್ 10 ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಗೆ ಇವತ್ತು ನೀವು ಕಾಮೆಂಟ್ ಅಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮ್ಗೆ ಬೇರೆ ಏನೇ ಕ್ವಶನ್ಸ್ ಕೇಳಿದ್ರೆ ಕಾಮೆಂಟ್ ಅಲ್ಲಿ ನಾವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಈಗ ಅಷ್ಟೊಂದು ಕಾಮೆಂಟ್ಗಳು ಬರ್ತದೆ, ತುಂಬಾ ನೀವು ಬೇಜಾರು ಮಾಡ್ಕೋತೀರಾ ಅನ್ಕೋತೀನಿ. ಏನಾದ್ರು ನಾವು ತುಂಬಾ ಜನ ಬೇಜಾರು ಮಾಡ್ಕೋತಾರೆ ರಿಪ್ಲೈ ಮಾಡಲ್ಲ. ನಮ್ಗೆ ತುಂಬಾ ಕಷ್ಟ. ಒಂದೊಂದು ವಿಡಿಯೋಗೆ ಒಂದೊಂದ್ಸಲ 300 ಕಾಮೆಂಟ್ಗಳು, 400 ಕಾಮೆಂಟ್ಗಳೆಲ್ಲ ಬರುತ್ತೆ. ಅಷ್ಟು ಕಾಮೆಂಟ್ಗಳಿಗೆ ಆನ್ಸರ್ ಮಾಡೋದು ತುಂಬಾ 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 ಕಷ್ಟ. ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ 50ರಿಂದ 100 ಕಾಮೆಂಟಿಗಾದ್ರೂ ನಾವು ಆನ್ಸರ್ ಮಾಡ್ತಿದೀವಿ ಸದ್ಯಕ್ಕೆ. ಇನ್ನೂ ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಬಿಡಿ. ನಾವು ಕಾಮೆಂಟ್ ಅನ್ನು ಯಾವುದೇ ಒಂದು ನಾವು ನೋಡಿದ್ರು ಆಟೋಮೆಟಿಕ್ ಆಗ್ಲೇ ನಾವು ರಿಪ್ಲೈ ಮಾಡ್ತೀವಿ. ಇದ್ರ ಜೊತೆಗೆ ತುಂಬಾ ಜನ ಆಡಿಯನ್ಸ್ ಕೂಡ ಕಾಮೆಂಟ್ ಗೆ ಆದಷ್ಟು ಗೊತ್ತಿರೋ ಆನ್ಸರ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಈಗ ರಾಜಶೇಖರ್ ಅಂತ ಒಬ್ರು ತುಂಬಾ ಅವರು ಕ್ವಶನ್ ಗಳಿಗೆ ಅವ್ರು ಆನ್ಸರ್ ಮಾಡ್ತಾರೆ, ನೀವು ಕೇಳೋ ಪ್ರಶ್ನೆಗಳಿಗೆ. ಮತ್ತು SJ ಕ್ರಿಯೇಷನ್ಸ್ ಅಂತ ಅವರು ರಿಪ್ಲೈ ಮಾಡ್ತಾರೆ. ತುಂಬಾ ಥ್ಯಾಂಕ್ ಯು. ಇದೇ ರೀತಿ ನೀವು ಆನ್ಸರ್ ನ ಕಾಮೆಂಟ್ ಅಲ್ಲಿ ಮಾಡ್ತಾ ಇರಿ. ತುಂಬಾ ಥ್ಯಾಂಕ್ ಯು, ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ಈಗ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ನಿಮ್ಗೆ ನಿಮ್ಮ ಕ್ವಶನ್ಗಳಿಗೆ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಇದೆ, ಥಮ್ಸ್ ಅಪ್, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.